ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ವ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬಕ್ಕೆ ಈ ಲುಕ್ನ ನಾನು ಕ್ರಿಯೇಟ್ ಮಾಡಿದ್ದೆ. ಈ ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ಯಾವ್ಯಾವ ವಸ್ತು ಬೇಕು, ಹೇಗೆ ಕ್ರಿಯೇಟ್ ಮಾಡೋದು ಬನ್ನಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಫಸ್ಟು ಜಡೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲು ನಿವಿಯಾ ಲಿಪ್ ಬಾಮ್ ಹಚ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮುಖ ಪ್ರೈಮ್ ಮಾಡೋ ಮುಂಚೆ ಕ್ಲೆನ್ಸಿಂಗ್, ಟೋನಿಂಗ್ ಮತ್ತು ಮಾಯ್ಶ್ಚರೈಸಿಂಗ್ ಮಾಡ್ಕೋಬೇಕು. ಇಲ್ಲಿ ಕಲರ್ ಬಾರ್ ಅವ್ರದ್ದು ಪ್ರೈಮರ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐಲಿಡ್ ಮೇಲೆ ಎಲ್ಲ ಭಾಗದಲ್ಲೂ ಕೂಡ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ HD ಕನ್ಸೀಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಿಮ್ಮ ಮುಖದ ಮೇಲೆ ತೂತ್ ಇದೆಯೋ, ಅಂದರೆ ಓಪನ್ ಪೋರ್ಸ್ ಇದೆಯೋ ಅಥವಾ ಏನು ಕರೆಗಳಿದೆಯೋ ಅಲ್ಲೆಲ್ಲ ನೀವು ಈ ಕನ್ಸೀಲರ್ನ ಯೂಸ್ ಮಾಡ್ಬೋದು. HD ಕನ್ಸೀಲರು ಗೊತ್ತೇ ಆಗೋದಿಲ್ಲ. ಪಿಂಪಲ್ಸ್ ಮಾರ್ಕ್ಸ್ ಇದ್ದರೂ ಕೂಡ ಫುಲ್ಲು ಹೈಡ್ ಆಗುತ್ತೆ. ಸೊ ಈಗ ಇದು ಕಂಪ್ಲೀಟಾಗಿ ಆರಲಿ. ಇದು ಆರಿದ ನಂತರನೇ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕಾಗತ್ತೆ. ಈಗ ನಾನಿಲ್ಲಿ ಶುಗರ್ ಅವ್ರದ್ದು ಫೌಂಡೇಶನ್ ಕ್ರೀಮ್ನ ತೆಗೆದುಕೊಳ್ತಾ ಇದ್ದೀನಿ. ಇನ್ ದ ಶೇಡ್ 03 ನಂದು ಶೇಡ್ ನಂಬರು. ಈಗ ಎಲ್ಲ ಭಾಗಕ್ಕೂ, ಮುಖದ ಎಲ್ಲ ಭಾಗಕ್ಕೂ ನೀಟಾಗಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳೋಣ. ಕತ್ತಿನ ಭಾಗ ಮತ್ತು ಕಿವಿ ಭಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಟ್ಯಾಪ್ 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 ಅಂದರೆ ಪಟ್ 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 ಅಂತ ಹೊಡಿತಾ ನೀಟಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ನಾನೀಗ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಈಗ ನೋಡ್ತಿದ್ದೀರಾ ಅಲ್ವಾ, ಅರ್ಧ ಪೋರ್ಷನ್ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ, ಇನ್ನರ್ಧ ಪೋರ್ಷನ್ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಸೊ ಇದೇ ರೀತಿ ನೀಟಾಗಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಎಲ್ಲನೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ. ಈಗ ಶುಗರ್ ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಐಸ್ ಅಥವಾ ಕತ್ತಿನ ಭಾಗದ ಹತ್ರ, ಹಣೆ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಸ್ವೆಟ್ ಆಗುತ್ತೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಫ್ಲಫಿ ಬ್ರಷ್ನ ಸಹಾಯದಿಂದ ನೀಟಾಗಿ ಡಸ್ಟ್ ಮಾಡ್ಕೊಳ್ಳಿ. ಈಗ ಐ ಮೇಕಪ್ಗೆ ಶುಗರ್ ಅವ್ರದ್ದು ನಾನಿಲ್ಲಿ ಪ್ಯಾಲೆಟ್ ತೆಗೆದುಕೊಂಡಿದ್ದೀನಿ. ಇದು 4 ಕಲರ್ ಬರುತ್ತೆ. ಇದರಲ್ಲಿ ಒಂಥರ ಆರೆಂಜಿಶ್ ಪಿಂಕ್ ಕಲರ್ ಎರಡು ಮಿಕ್ಸ್ ಆಗಿರೋಂಥ ಕಲರ್ನ ತೆಗೆದುಕೊಂಡು ಈ ಐಲಿಡ್ಡು ಈ ಕಾರ್ನರಿಂದ ಐ ಎಂಡ್ ಕಾರ್ನರ್ವರೆಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಗ್ರೀಸ್ ಲೈನಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ, ಮಧ್ಯ ಭಾಗದಲ್ಲಿ ಅಪ್ಲೈ ಮಾಡ್ತಿಲ್ಲ. ಆನಂತರ ಇದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ಸಿಕ್ಕಿದಂಥ ಇದೊಂದು ಐ ಶೇಡೋ ಪ್ಯಾಲೆಟು. ಇದರಲ್ಲಿ ಸಮಥಿಂಗ್ ಲೈಕ್ ಬ್ರೌನು, ಒಂಥರ ಗೋಲ್ಡ್ ಕಲರ್ ಶೈನಿಂಗ್ ಇರೋವಂಥ ಕಲರ್ನ ಪಿಕ್ ಮಾಡಿಬಿಟ್ಟು ಎಂಡ್ ಆಫ್ ದ ಐ, ಈ ನಮ್ಮ ಎಂಡ್ ಕಾರ್ನರ್, ಕಣ್ಣಿನ ಕೊನೆ ಮೂಲೆ ಕಾರ್ನರ್ ಇದೆಯಲ್ಲ, ಅಲ್ಲಿಗೆ ಪ್ಲೇಸ್ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಇನ್ವರ್ಡ್ ಡೈರೆಕ್ಷನಲ್ಲಿ ಸ್ವಲ್ಪ ಒಳಗಡೆ ತೆಗೆದುಕೊಂಡು ಬರ್ತೀನಿ. ನೋಡ್ತಿದ್ದೀರಾ ಅಲ್ವಾ, ಎಂಡಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಒಳಗಡೆ ಡೈರೆಕ್ಷನಲ್ಲಿ ತೆಗೆದುಕೊಂಡೆ. ಆನಂತರ ಈಗ ಮೆಬಿಲಿನ್ ಅವ್ರದ್ದು ಬ್ಲ್ಯಾಕ್ ಐಲೈನರು ತೆಗೆದುಕೊಂಡು ನೀಟಾಗಿ ಪೆನ್ಸಿಲ್ ಐಲೈನರ್ ಅಥವಾ ಸ್ಕೆಚ್ ಐಲೈನರ್ ಅಂತ ಕೂಡ ಹೇಳ್ತಾರೆ, ಇದನ್ನು ನೀಟಾಗಿ ತೆಗೆದುಕೊಂಡು ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಐಲೈನರ್ ಆಗ್ತಾ ಇದ್ದೀನಿ, ಇಲ್ಲಿ ಹೆವಿ ಏನೂ ಆಗ್ತಾ ಇಲ್ಲ, ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಐಲೈನರು. ಆನಂತರ ನಾನಿಲ್ಲಿ ಫೇಸಸ್ದು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದಂತೂ ನನ್ನ ಫೇವ್ರೇಟಲ್ಲಿ ಫೇವ್ರೇಟ್ ಕಾಜಲ್ಲು. ತುಂಬ ಬೆಣ್ಣೆ ಥರ ಕರ್ಗೋಗುತ್ತೆ ಕಣ್ಣಿಗೆ ಹಾಕಿದ್ರೆ, ಮತ್ತು ಸ್ಮಜ್ ಪ್ರೂಫ್, ಯಾವುದೇ ರೀತಿ ಸ್ಮಜ್ ಆಗೋದಿಲ್ಲ. ಹಿಂದೆ ಫೋಲಿ ಕೂಡ ಕೊಟ್ಟಿರ್ತಾರೆ. ನಿಮಗೆ ಎಕ್ಸ್ಟ್ರಾ ಲುಕ್ ಬೇಕು ಅಂತ ಅಂದರೆ, ತುಂಬ ತೆಳುವಾಗಿದೆ ಅಂತ ಅನಿಸಿದಾಗ, ಸ್ವಲ್ಪ ಡಾರ್ಕಾಗಿ ಎದ್ದು ಕಾಣಬೇಕು ಕಣ್ಣು ಅನ್ನೋ ಟೈಮ್ನಲ್ಲಿ ಈ ಫೋಲಿ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕಾಜಲ್ನ, ತುಂಬ ಚೆನ್ನಾಗಿರುತ್ತೆ. ಆನಂತರ ಫೇಸಸ್ದು ಐಬ್ರೋ ಪೆನ್ಸಿಲ್ ತೆಗೆದುಕೊಂಡು ನೀಟಾಗಿ ಐಬ್ರೋ ಶೇಪ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ, ಸೊ ಹಾಗಾಗಿ ನಾನು ಐಬ್ರೋಸು ನಾರ್ಮಲಿ ಚೆನ್ನಾಗಿದೆ ಅಂತ ಮಾಡಿಸೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಅಪ್ಲೈ ಮಾಡಿಬಿಟ್ಟು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಆನಂತರ ಫೇಸಸ್ದು ಬ್ಲಷ್ ತೆಗೆದುಕೊಂಡು 3-in-1 ಪ್ಯಾಲೆಟಲ್ಲಿ ಬ್ಲಷ್ ತೆಗೆದುಕೊಂಡು ಸ್ಮೈಲ್ ಮಾಡ್ಕೊಳ್ತಾ ಬ್ಲಷ್ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಲೈಟ್ ಪಿಂಕ್ ಕಲರ್ದು ಅಥವಾ ಪೀಚ್ ಕಲರ್ ಅಂತಲೇ ಹೇಳ್ಬೋದು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ಮೈಲ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಕಾಣುತ್ತೆ. ವೆಟ್ ಆ್ಯಂಡ್ ವೈಲ್ಡ್ದು ಹೈಲೈಟರ್ ತೆಗೆದುಕೊಂಡು ಇದೇ ಫ್ಲಫಿ ಬ್ರಷಿನ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಫ್ಯಾನ್ ಬ್ರಷ್ ಅಥವಾ ಏರ್ ಬ್ರಷ್ ಅಂತ ಕೂಡ ಕರೀತಾರೆ, ಅದು ಇಲ್ಲದ ಕಾರಣ ನಾನು ಈ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಹೈಲೈಟ್ ಆಗುತ್ತೋ, ಲೈಟ್ ಬಿದ್ದ ತಕ್ಷಣ ಹೈಲೈಟ್ ಆಗುತ್ತೋ ಆ ಜಾಗದಲ್ಲೆಲ್ಲ ಈ ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಸ್ ಮೇಲೆ ಆಗಿರ್ಬೋದು, ಚಿನ್ ಮೇಲೆ ಆಗಿರ್ಬೋದು, ಮತ್ತು ನಾನು NY ಬೇದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಲಿಪ್ ಕ್ರೇಯಾನು, ತುಂಬ ಚೆನ್ನಾಗಿದೆ ಈ ಲಿಪ್ ಕ್ರೇಯಾನು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಆನಂತರ ಇನ್ನೊಂದು NY ಬೇನಲ್ಲಿ ಶೇಡ್ ನಂಬರ್ 11 ಅಂತ ಇನ್ನೊಂದು ಲಿಪ್ ಕ್ರೇಯಾನ್ ಅಪ್ಲೈ ಮಾಡ್ತಾ ಇದ್ದೀನಿ. ಎರಡೂ ಅಪ್ಲೈ ಮಾಡಿದಾಗ ಒಂದು ಹೊಸ ಲಿಪ್ ಕಲರ್ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಇದು ಫೈನಲಿ ರೆಡಿ ಆಯಿತು. ದಿಸ್ ವಾಸ್ ಮೈ ಫೈನಲ್ ಲುಕ್. ಸೊ ನಾನಿಲ್ಲಿ 2 ಥರ
ತೋರಿಸ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಕೂದಲು ಬಿಟ್ಟು ಒಂದು ಸತಿ ತೋರಿಸ್ತಾ ಇದ್ದೀನಿ. ಆನಂತರ ಕೂದಲು ಜಡೆ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ಯಾವ ರೀತಿ ರೆಡಿ ಆಗಬೇಕು ಅನ್ನೋದು ಕೂಡ ತೋರಿಸ್ತೀನಿ, ಮುಂದೆ ನೋಡ್ಕೊಳ್ಳಿ ಹಾಗೆಯೇ. ಸೊ ಈಗ ಅದಕ್ಕೆ ಏನೇನು ಅಸೆಸರೀಸ್ ಬೇಕು, ಜುಮ್ಕಿಗಳೇ ಆಗಿರ್ಬೋದು, ಏನೇ ಆಗಿದ್ರು ಏನೇನು ಬೇಕು ಎಲ್ಲ ಅಸೆಸರೀಸ್ನ ಹಾಕ್ಕೊಳ್ಳಿ. ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟಲ್ಲಿ ಲಿಂಕ್ಗಳು ಹಾಕಿದ್ದೀನಿ. ಅದರಲ್ಲಿ 7ನೇದು ಮತ್ತು 9ನೇ ಪ್ರಾಡಕ್ಟ್ ಯಾವುದು ಅಂತ ನೀವು ನನಗೆ ಹೇಳಬೇಕಾಗತ್ತೆ. ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ, ನಮ್ಮ ಹೆಣ್ಮಕ್ಳುಗಳಿಗೆ ಬಟ್ಟೆ ಇಟ್ಬಿಟ್ರೆ, ಕುಂಕುಮ ಇಟ್ಬಿಟ್ರೆ ಏನು ಲಕ್ಷಣವಾಗಿ ಕಾಣ್ತಾರಲ್ವ. ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.